ಕಾಂಗ್ರೆಸ್ಗೆ ಅದು ಯಾಕೋ ಗೊತ್ತಿಲ್ಲ, ಈ ನಿಗಮ ಮಂಡಳಿ ಅನ್ನೋದು ಒಂದು ಆಗದ ಕಗ್ಗಂಟಾಗಿ ಮಾರ್ಪಟ್ಟಿದೆ. ನಿಗಮ ಮಂಡಳಿ ಜಟಾಪಟಿ ಮುಂದುವರೆದಿದೆ ಕಾಂಗ್ರೆಸ್ನಲ್ಲಿ. ನಿಗಮ ಮಂಡಳಿಯಲ್ಲಿ ಕಾರ್ಯಕರ್ತರಿಗೆ ಕೈ ಕೊಡ್ತಾ ಹಾಗಾದ್ರೆ ಕಾಂಗ್ರೆಸ್. ರಿಪಬ್ಲಿಕ್ ಕನ್ನಡದಲ್ಲಿ ನಿಗಮ ಮಂಡಳಿಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಶಾಸಕರಿಗೆ ಸ್ಥಾನ, ಕಾರ್ಯಕರ್ತರನ್ನ ಮರೆತ ಸರ್ಕಾರ. ಇಲ್ಲಿ ಎರಡು ವಿಚಾರ ಇತ್ತು. ಒಂದು, ಸಿದ್ದರಾಮಯ್ಯನವರು ಹೇಳಿದ್ರು ನಮ್ಮ ಇಷ್ಟು ಶಾಸಕರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನು ಕೊಡಬೇಕು ಅಂತೇಳಿ. ಆದರೆ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಪಕ್ಷ ನಿಷ್ಠರಿಗೆ, ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಪಕ್ಷಕ್ಕೋಸ್ಕರ ದುಡಿದವರಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಒತ್ತಾಯ ಆಗಿತ್ತು. ಆದರೆ ಸಿದ್ದರಾಮಯ್ಯನವರು ಏನು ಒಂದು ಲೀಸ್ಟನ್ನು ಕಳಿಸ್ಕೊಟ್ಟಿದ್ರು ಅದನ್ನೇ ಹೈಕಮಾಂಡ್ ಕೂಡ ಫೈನಲ್ ಮಾಡಿತ್ತು. ಅದೆಲ್ಲದರ ಹೊರತಾಗಿ ಈಗ ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಗಿದೆ ನಿಗಮ ಮಂಡಳಿಯ ಜಟಾಪಟಿ. ಕಾರ್ಯಕರ್ತರನ್ನ ಸಂಪೂರ್ಣವಾಗಿ ಮರೆತ್ರ ಅನ್ನೋದು ಈಗ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ. ಶಾಸಕರ ಒತ್ತಡಕ್ಕೆ ಮಣಿದು ಶಾಸಕರನ್ನ ನೀವು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ, ಆದರೆ ಪಕ್ಷವನ್ನ ಅಧಿಕಾರಕ್ಕೆ ತಂದಂತ ಯಾರು ಕಾರ್ಯಕರ್ತರಿದ್ದಾರೆ ಅವರನ್ನ ನೀವು ಪರಿಗಣಿಸಿಲ್ಲ ಅನ್ನೋದು ಕಾರ್ಯಕರ್ತರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಕಾರ್ಯಕರ್ತರ ಪಟ್ಟಿ ತಯಾರಾಗಿ 1 ತಿಂಗಳಾಗಿದೆ, ಆದರೆ ಅದನ್ನ ಪರಿಗಣಿಸಿಲ್ಲ ಅನ್ನೋದು ಅವರ ಒಂದು ಅಸಮಾಧಾನ. ಆದರೂ ಬಿಡುಗಡೆ ಮಾಡಲು ಸಿಎಂ ಮತ್ತೆ ಡಿ.ಸಿ.ಎಂ ಹಿಂದೇಟಾಗ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ಸಮಯದಲ್ಲಿ ಪಕ್ಷ ಸಂಘಟನೆಯ ಜೊತೆಗೆ ಕಾರ್ಯಕರ್ತರು ಎಷ್ಟು ಹುರುಪಿನಿಂದ ಪಕ್ಷಕ್ಕೆ ಕೆಲಸ ಮಾಡ್ತಾರೆ ಅನ್ನೋದರ ಮೇಲೆ ಇವರೇನು 20 ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. ಲೋಕಸಭಾ ಕ್ಷೇತ್ರ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಟಾರ್ಗೆಟ್ ಇಟ್ಕೊಂಡಿರೋದು, ಅದನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಇದೆಲ್ಲವನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಕಾಂಗ್ರೆಸ್ನ ನಾಯಕರು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೋಡಿ, ಬಹಳ ಕ್ಲಿಯರ್ ಆಗಿದೆ. ಕಾಂಗ್ರೆಸ್ನಲ್ಲಿ ಶಾಸಕರನ್ನ ಹೆಚ್ಚಾಗಿ ಪರಿಗಣಿಸಿದ್ದಾರೆ ನಿಗಮ ಮತ್ತು ಮಂಡಳಿಗೆ. ಕಾರ್ಯಕರ್ತರನ್ನ ಕಡೆಗಣಿಸಿದ್ದಕ್ಕೆ ಅವರಲ್ಲಿ ಅಸಮಾಧಾನ ಇದೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಈಗ ಇಂಥದ್ದೊಂದು ರಿಸ್ಕ್ ಕಾಂಗ್ರೆಸ್ ಯಾವಾಗ ತೆಗೆದುಕೊಂಡು ಕಾರ್ಯಕರ್ತರಿಗೆ ಒಂದು ಅಸಮಾಧಾನ ಖಂಡಿತ ಇದೆ. ಇದೆಲ್ಲವನ್ನ ಹೇಗೆ ನಿಭಾಯಿಸ್ತಾರೆ? ಲೋಕಸಭಾ ಚುನಾವಣೆ ಒಳಗಡೆನೆ ಈ ನಿಗಮ ಮಂಡಳಿಗಳಿಗೆ ಕಾರ್ಯಕರ್ತರನ್ನ ಪರಿಗಣಿಸ್ತಾರ? ಲೀಸ್ಟ್ ಅಂತೂ ರೆಡಿ ಇದೆ, ಆದರೆ ಸಿಎಂ ಮತ್ತೆ ಡಿ.ಸಿ.ಎಂ ಹಿಂದೇಟಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಇದೆ.